ಗೆಳೆಯರ ನಮಸ್ಕಾರ. ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ನಿಮ್ಮ ವಾಸುದೇವ್ ಮಾರ್ನಾಡ್. ಸ್ಟಾಕ್ ನಂಬರ್ಸ್ ಅನ್ನೋದು ಯಾವಾಗಲೂ ವಿಸಿಬಲ್ ಆಗ್ತವೆ, ಆದರೆ ಬಿಸ್ನೆಸ್ ಮಾಡೆಲನ್ನು ಅರ್ಥ ಮಾಡ್ಕೊಳ್ಳೋದು ಇನ್ನೂ ಕೂಡ ಇಂಪಾರ್ಟೆಂಟ್. ಈ ಅನಾಲಿಸಿಸ್ನಲ್ಲಿ ನಾವು ಹೈ ಮಾರ್ಜಿನ್ಸ್ ಮತ್ತು ಸಸ್ಟೈನ್ಡ್ ಗ್ರೋತ್ ಇರುವಂಥ 3 ಸ್ಟಾಕ್ಸನ್ನು ನೋಡೋಣ. ಈ ಕಂಪನೀಸ್ಗಳು ಶೇರ್ ಮಾಡುವಂಥ ಕಾಮನ್ ಪಾಯಿಂಟ್ಸ್ ಏನು ಅಂದರೆ, ಕಳೆದ 3 ವರ್ಷಗಳಲ್ಲಿ ಇವು ಆಪರೇಟಿಂಗ್ ಮಾರ್ಜಿನ್ಸ್ 35%ಗಿಂತ ಹೆಚ್ಚು, ಪ್ರಾಫಿಟ್ ಮಾರ್ಜಿನ್ಸ್ 25%ಗಿಂತ ಹೆಚ್ಚು ಮತ್ತು ಸೇಲ್ಸ್ ಮತ್ತು ಪ್ರಾಫಿಟ್ ಗ್ರೋತ್ 30%ಗಿಂತ ಹೆಚ್ಚು ತೋರಿಸಿದ್ದಾವೆ. ಈ ಪ್ಯಾಟರ್ನ್ ರೆವಿನ್ಯೂ ಗ್ರೋತ್ನ ಒಂದು ದೊಡ್ಡ ಭಾಗವು ಆ್ಯಕ್ಚುಯಲ್ ಅರ್ನಿಂಗ್ಸ್ಗೆ ಕನ್ವರ್ಟ್ ಆಗ್ತದೆ ಅನ್ನೋದನ್ನು ತೋರಿಸ್ತಾ ಇದೆ. ಈಗ ಇದರಲ್ಲೊಂದು ಪ್ರಶ್ನೆ ಬರುತ್ತೆ. ಪ್ರಶ್ನೆ ಏನು ಅಂದರೆ, ಇದು ಒನ್ ಆಫ್ ನಂಬರ್ಸ್ ಅಥವಾ ಓವರ್ ಟೈಮ್ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದೆಯಾ? ಬನ್ನಿ ಈ ಸ್ಟಾಕ್ಸನ್ನು ಈ ಪರ್ಸ್ಪೆಕ್ಟಿವ್ನಿಂದ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ಫಸ್ಟ್ ಸ್ಟಾಕ್ ಬಂದು SBFC ಫಿನಾನ್ಸ್. SBFC PE ಮೀಡಿಯನ್ಗೆ ಸ್ವಲ್ಪ ಮೇಲಿದೆ, ಆದರೆ ಲಾರ್ಜ್ ಪಿಯರ್ಸ್ ಜೊತೆಗೆ ಹೋಲಿಸಿದ್ರೆ ಕಮ್ಮಿ ಇದೆ. ಕಂಪನಿ PEG ರೇಷಿಯೋ ಬಂದು 0.44 ಮತ್ತು ಮೀಡಿಯನ್ ಮತ್ತು ಪಿಯರ್ಸ್ ಜೊತೆಗೆ ಹೋಲಿಸಿದ್ರೆ ಸ್ಟ್ರಾಂಗ್ ಅರ್ನಿಂಗ್ಸ್ ಗ್ರೋತನ್ನು ತೋರಿಸ್ತಾ ಇದೆ. ಕಳೆದ 3 ವರ್ಷಗಳ ಟ್ರೆಂಡನ್ನು ನೋಡಿದ್ರೆ ಸೇಲ್ಸ್ 1.8x ಬೆಳೆದಿದೆ, ಇನ್ಕಮ್ ಇಂಟ್ರೆಸ್ಟ್ ಬಂದು 1.5x ಬೆಳೆದಿದೆ. ಅದೇ ಸಮಯದಲ್ಲಿ ಎಕ್ಸ್ಪೆನ್ಸಸ್ ಕಂಟ್ರೋಲ್ನಲ್ಲಿ ಉಳ್ಕೊಂಡಿದೆ ಮತ್ತು ಎಂಪ್ಲಾಯಿ ಕಾಸ್ಟ್ ರೇಷಿಯೋ ಕಮ್ಮಿ ಆಗಿದೆ. ಈ ಆಪರೇಟಿಂಗ್ ಲೆವರೇಜ್ನ ಪರಿಣಾಮವಾಗಿ ಫಿನಾನ್ಸಿಂಗ್ ಪ್ರಾಫಿಟ್ನಲ್ಲಿ 2.3x ಗ್ರೋತ್ ಕಾಣಿಸಿದೆ. ಇನ್ನು ಮಾರ್ಜಿನ್ 28%ನಿಂದ 36%ಗೆ ಹೆಚ್ಚಾಗಿದೆ ಮತ್ತು ನೆಟ್ ಪ್ರಾಫಿಟ್ ಬಂದು 2.3x ಬೆಳೆದಿದೆ. ಅಲ್ಲಿ ನೆಟ್ ಮಾರ್ಜಿನ್ಸ್ 20%ನಿಂದ 26%ಗೆ ಸುಧಾರಿಸಿದೆ. ಇನ್ನು ಬಿಸ್ನೆಸ್ ಮಾಡೆಲ್ಸ್ನ ಬಗ್ಗೆ ಮಾತಾಡೋದಾದರೆ, SBFC ಸೆಕ್ಯೂರ್ಡ್ MSME ಲೋನ್ಸ್ ಮತ್ತು ಗೋಲ್ಡ್ ಲೋನ್ಸ್ ಕೊಡುತ್ತೆ. ಕಂಪನಿಯ ಮುಖ್ಯ ಫೋಕಸ್ ಟೈರ್ 2, ಟೈರ್ 3 ಸಿಟೀಸ್ಗಳಲ್ಲಿ ಕೆಲಸ ಮಾಡುವಂಥ ಸೆಲ್ಫ್ ಎಂಪ್ಲಾಯ್ಡ್ ಎಂಟರ್ಪ್ರಿನರ್ಸ್ನ ಮೇಲಿದೆ. ಅಸೆಟ್ ಕ್ವಾಲಿಟಿ ಪರ್ಸ್ಪೆಕ್ಟಿವ್ನಿಂದ ನೋಡೋದಾದರೆ, ಕಂಪನಿಯ 94% AUM ಸೆಲ್ಫ್ ಆಕ್ಯುಪೈಡ್ ರೆಸಿಡೆನ್ಷಿಯಲ್ ಮತ್ತು ಕಮರ್ಷಿಯಲ್ ಪ್ರಾಪರ್ಟಿಯಿಂದ ಸೆಕ್ಯೂರ್ಡ್ ಆಗಿದೆ. Q2 FY26ನಲ್ಲಿ ಕಂಪನಿಯ ಬಳಿ ಒಟ್ಟು 16 ರಾಜ್ಯಗಳಲ್ಲಿ 2 ಯೂನಿಯನ್ ಟೆರಿಟರಿಗಳಲ್ಲಿ ಒಟ್ಟು 220 ಬ್ರಾಂಚ್ಗಳಿದ್ವು. ಈಗ ಕಂಪನಿಯ ಕೀ ಆಪರೇಟಿಂಗ್ ಮ್ಯಾಟ್ರಿಕ್ಸ್ ಅನ್ನು ನೋಡೋಣ. ಸೆಪ್ಟೆಂಬರ್ 2025 ಅಂತ್ಯದ ಹೊತ್ತಿಗೆ SBFCನ AUM ಬಂದು 9,938 ಕೋಟಿ ಆಗಿತ್ತು, 29% ಇಯರ್ ಆನ್ ಇಯರ್ ಗ್ರೋತ್ನ ಜೊತೆಗೆ. ಇದರಲ್ಲಿ 83% ಸೆಕ್ಯೂರ್ಡ್ MSME ಲೋನ್ ಸೆಗ್ಮೆಂಟ್ನಿಂದ ಬಂದಿದ್ದು, ಇನ್ನು 17% ಲೋನ್ ಅಗೇನ್ಸ್ಟ್ ಗೋಲ್ಡ್ನಿಂದ ಬಂದಿದೆ. ಹಾಗೆ ಅಕ್ಟೋಬರ್ 2025ರಲ್ಲಿ ಕಂಪನಿ 10,000 ಕೋಟಿ AUM ಮೈಲ್ ಸ್ಟೋರ್ನನ್ನು ಕೂಡ ಕ್ರಾಸ್ ಮಾಡಿತ್ತು. ಡಿಸ್ಬರ್ಸ್ಮೆಂಟ್ ಅಂದರೆ ಒಂದು ಅವಧಿಯಲ್ಲಿ ಕಸ್ಟಮರ್ಸ್ಗೆ ಕೊಟ್ಟಂಥ ಹೊಸ ಲೋನ್ನ ಮೊತ್ತ Q2 FY26ನಲ್ಲಿ 815 ಕೋಟಿ ಆಗಿತ್ತು. ಇದು 21% ಇಯರ್ ಆನ್ ಇಯರ್ ಗ್ರೋತ್ ತೋರಿಸಿದೆ. ಆದರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಗ್ರೋತ್ ಕೇವಲ 1% ಮಾತ್ರ ಇದೆ ಮತ್ತು ಡಿಸ್ಬರ್ಸ್ಮೆಂಟ್ ವಾಲ್ಯೂಮ್ಸ್ 6% ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಮ್ಮಿ ಆಗಿದೆ. ಅಸೆಟ್ ಕ್ವಾಲಿಟಿ ವಿಷಯದಲ್ಲಿ ನೋಡೋದಾದರೆ, ಗ್ರಾಸ್ NPA ಅಂದರೆ 90 ದಿನಗಳಿಗಿಂತ ಹೆಚ್ಚು ಡಿಲೇ ಆದಂಥ ಲೋನ್ ರೀಪೇಮೆಂಟ್ಸ್ 2.77% ಆಗಿತ್ತು, 8 BPS ಇಯರ್ ಆನ್ ಇಯರ್ ಹೆಚ್ಚಾಗಿದೆ. ಅದೇ ಸಮಯದಲ್ಲಿ ನೆಟ್ NPA ಅಂದರೆ ಪ್ರೊವಿಷನಿಂಗ್ ನಂತರ ಉಳಿದಂಥ ಕ್ರೆಡಿಟ್ ರಿಸ್ಕ್ 1.51% ಆಗಿತ್ತು, ಇದು -12 BPS ಇಯರ್ ಆನ್ ಇಯರ್ ಸುಧಾರಣೆಗೊಂಡಿದೆ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ NIM ಅಂದರೆ ಆವರೇಜ್ AUM ಮೇಲೆ ಜನರೇಟ್ ಆಗುವಂಥ ಇಂಟ್ರೆಸ್ಟ್ ಇನ್ಕಮ್, ಅದು Q2 FY26ನಲ್ಲಿ 10.48% ಆಗಿದ್ದು, ಇಯರ್ ಆನ್ ಇಯರ್ 27 BPS ಇಂಪ್ರೂವ್ಮೆಂಟ್ ಕಟ್ಟಿದೆ. ಈ ಮಾರ್ಜಿನ್ ಎಕ್ಸ್ಪ್ಯಾನ್ಷನ್ಗೆ ಮೇನ್ ಮುಖ್ಯವಾದಂಥ ಕಾರಣ ಏನು ಅಂದರೆ, ಬಾರೋವಿಂಗ್ ಕಾಸ್ಟ್ ಕಮ್ಮಿ ಆಗಿದ್ದು 8.96% ಆಗಿದೆ. ಇದರಿಂದಾಗಿ ಸ್ಪ್ರೆಡ್ಸ್ 9.05%ಗೆ ಹೆಚ್ಚಾಗಿದೆ. ಇದು ಇಯರ್ ಆನ್ ಇಯರ್ 68 BPS ಎಕ್ಸ್ಪ್ಯಾನ್ಷನ್ ಅನ್ನು ರಿಫ್ಲೆಕ್ಟ್ ಮಾಡ್ತಾ ಇದೆ. ಈಗ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ನ ಕಡೆಗೆ ನೋಡೋಣ. Q2 FY26ನಲ್ಲಿ ಟೋಟಲ್ ಇನ್ಕಮ್ 31% ಇಯರ್ ಆನ್ ಇಯರ್ ಗ್ರೋತ್ ಆಗಿ 411 ಕೋಟಿಗೆ ತಲುಪಿದೆ. ಇದಕ್ಕೆ ಮೇನ್ ಸಪೋರ್ಟ್ ಅಂದರೆ AUMನಲ್ಲಿ 29% ಇಯರ್ ಆನ್ ಇಯರ್ ಗ್ರೋತ್ ಬಂದಿದ್ದು. ಅದೇ ಪೀರಿಯಡ್ನಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ 23.5% ಇಯರ್ ಆನ್ ಇಯರ್ ಹೆಚ್ಚಾಗಿದೆ, ಆದರೆ ಅದು ಇನ್ಕಮ್ ಗ್ರೋತ್ಗಿಂತ ಕಮ್ಮಿ ಇತ್ತು. ಇದರ ಪರಿಣಾಮವಾಗಿ ಆಪರೇಟಿಂಗ್ ಪ್ರಾಫಿಟ್ 177 ಕೋಟಿ ಆಗಿದ್ದು, ಇದು 37% ಇಯರ್ ಆನ್ ಇಯರ್ ಗ್ರೋತನ್ನು ತೋರಿಸ್ತಾ ಇದೆ. ಆದರೆ ಕ್ರೆಡಿಟ್ ಕಾಸ್ಟ್ 63% ಇಯರ್ ಆನ್ ಇಯರ್ ಹೆಚ್ಚಾಗಿ 31 ಕೋಟಿ ಆಗ್ತಾ ಇರೋದ್ರಿಂದ PAT ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 109 ಕೋಟಿ ಆಗಿದೆ. ಇದು 30% ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ. ಇದೇ ಸಮಯದಲ್ಲಿ ನೆಟ್ ಮಾರ್ಜಿನ್ ಸುಮಾರು 26.5% ಆಗಿದೆ.
ಈಗ ಗ್ರೋತ್ ಔಟ್ಲುಕ್ನ ಕಡೆ ನೋಡೋದಾದ್ರೆ ಕಂಪನಿ ತನ್ನ ಗೋಲ್ಡ್ ಲೋನ್ ಬಿಸ್ನೆಸ್ ಅನ್ನ ಸ್ಟಡಿಯಾಗಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ. ಈಗಾಗಲೇ ಸುಮಾರು 220 ಬ್ರಾಂಚಸ್ಗಳಲ್ಲಿ 185 ಬ್ರಾಂಚಸ್ನಲ್ಲಿ ಈ ಗೋಲ್ಡ್ ಲೋನ್ ಪ್ರಾಡಕ್ಟ್ ಅವೈಲೇಬಲ್ ಇದೆ. ಮ್ಯಾನೇಜ್ಮೆಂಟ್ ಹೇಳೋ ಪ್ರಕಾರ ಮುಂದಿನ 2 ಕ್ವಾರ್ಟರ್ನಲ್ಲಿ ಇನ್ನೂ ಸುಮಾರು 15 ಬ್ರಾಂಚಸ್ಗಳಲ್ಲಿ ಗೋಲ್ಡ್ ಲೋನ್ ಆಫರ್ಸ್ಗಳನ್ನು ಆ್ಯಡ್ ಮಾಡ್ತಾರಂತೆ, ಎಕ್ಸ್ಪ್ಯಾಂಡ್ ಮಾಡ್ತಾರಂತೆ. ಇನ್ನು AUM ಗ್ರೋತ್ನ ಬಗ್ಗೆ ಮಾತಾಡೋದಾದ್ರೆ ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ 5% ಇಂದ 7% ಗ್ರೋತ್ ಎಕ್ಸ್ಪೆಕ್ಟೇಷನ್ ಇದೆ ಅಂತ. ಕೀ ಮಾನಿಟರೇಬಲ್ಸ್ ಅಡಿಯಲ್ಲಿ ಕಾಲಕ್ರಮೇಣ ಪ್ರಮೋಟರ್ ಶೇರ್ ಹೋಲ್ಡಿಂಗ್ನಲ್ಲಿ ಗ್ರ್ಯಾಜುವಲ್ ರಿಡಕ್ಷನ್ ಅಬ್ಸರ್ವ್ ಆಗಿದೆ, ಅಂದರೆ ಕಮ್ಮಿ ಮಾಡ್ತಾ ಇದ್ದಾರೆ ಶೇರ್ ಹೋಲ್ಡಿಂಗನ್ನು. ಮ್ಯಾನೇಜ್ಮೆಂಟ್ ಹೇಳೋದೇನು ಅಂದರೆ ಇದು ಪರ್ಸನಲ್ ಲಿಕ್ವಿಡಿಟಿ ರಿಕ್ವೈರ್ಮೆಂಟ್ಸ್ನ ಕಾರಣದಿಂದ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ರಿಸ್ಕ್ ಮತ್ತು ಚಾಲೆಂಜಸ್, ಅದೇ ಸಮಯದಲ್ಲಿ ಗ್ರಾಸ್ NPS ಪ್ರೀವಿಯಸ್ ಕ್ವಾರ್ಟರ್ಸ್ಗೆ ಹೋಲಿಸಿದ್ರೆ ಸ್ಟೆಬಿಲೈಸ್ ಆಗಿದೆ, ಆದರೆ ಇಯರ್ ಆನ್ ಇಯರ್ ಬೇಸಿಸ್ನಲ್ಲಿ ಇನ್ನೂ ಹೈಯರ್ ಆಗ್ತಾನೆ ಇದೆ. ಅದರ ಜೊತೆಗೆ ಅರ್ಲಿ ಡೆಲಿಕ್ವೆನ್ಸೀಸ್ 8.72%ಗೆ ತಲುಪಿದೆ. ಮ್ಯಾನೇಜ್ಮೆಂಟ್ ಇದನ್ನು ಒಂದು ಕನ್ಸರ್ನ್ ಅಂತ ಅಕ್ನಾಲೇಜ್ ಮಾಡಿದೆ. ಹೀಗಾಗಿ ನಿಯರ್ ಟರ್ಮ್ಸ್ನಲ್ಲಿ ಅಸೆಟ್ ಕ್ವಾಲಿಟಿ ಮೇಲೆ ಪ್ರೆಷರ್ ಬರುವಂಥ ಸಾಧ್ಯತೆ ಇದೆ. ಈಗ ನಮ್ಮ ಎರಡನೇ ಸ್ಟಾಕ್ ಟಿಪ್ಸ್ ಮ್ಯೂಸಿಕ್. ಕಳೆದ 3 ವರ್ಷಗಳ ಫಿನಾನ್ಷಿಯಲ್ ಟ್ರೆಂಡ್ಸ್ ಅನ್ನು ನೋಡಿದ್ರೆ FY23 ನಿಂದ FY25ನ ನಡುವೆ ಸೇಲ್ಸ್ ಸುಮಾರು 1.7x ಗ್ರೋತ್ ಆಗಿದೆ. ಎಕ್ಸ್ಪೆನ್ಸಸ್ ಮಾತ್ರ 1.2x ಹೆಚ್ಚಾಗಿದೆ. OPM ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 55% ನಿಂದ 67%ಗೆ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ 2.2x ಗ್ರೋತ್ ಆಗಿದೆ. ನೆಟ್ ಮಾರ್ಜಿನ್ಸ್ 41% ನಿಂದ 54%ಗೆ ಎಕ್ಸ್ಪ್ಯಾಂಡ್ ಆಗಿದೆ. ಇನ್ನು ಬಿಸ್ನೆಸ್ ಮಾಡೆಲ್ ಅನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಕೆಲವೊಮ್ಮೆ 90 ಸೆಕೆಂಡ್ನ ಸಾಂಗ್ ಒಂದೇ ಇವತ್ತು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ನಲ್ಲಿ ಬಿಲಿಯನ್ಸ್ ಆಫ್ ವ್ಯೂಸ್ ಅನ್ನು ಪಡೆಯಬಹುದು. ಟಿಪ್ಸ್ ಮ್ಯೂಸಿಕ್ ಲಿಮಿಟೆಡ್ನ ಬಿಸ್ನೆಸ್ ಇದೇ ಕನ್ಸ್ಯೂಮರ್ ಬಿಹೇವಿಯರ್ನ ಮೇಲೆ ಬೇಸ್ಡ್ ಆಗಿದೆ. ಕಂಪನಿಯ ಕೋರ್ ಬಿಸ್ನೆಸ್ ಅಂದರೆ ಆಡಿಯೋ ವಿಜುವಲ್ ಮ್ಯೂಸಿಕ್ ಕಂಟೆಂಟ್ ಕ್ರಿಯೇಟ್ ಮಾಡೋದು ಮತ್ತು ಅಕ್ವೈರ್ ಮಾಡೋದು. ಟಿಪ್ಸ್ ಮ್ಯೂಸಿಕ್ ತನ್ನ ರೆವಿನ್ಯೂವನ್ನು ಮುಖ್ಯವಾಗಿ ಮ್ಯೂಸಿಕ್ ಲೈಸೆನ್ಸಿಂಗ್ನ ಮೂಲಕ ಜನರೇಟ್ ಮಾಡುತ್ತೆ. ಈ ಲೈಸೆನ್ಸಿಂಗ್ ರೆವಿನ್ಯೂ ಸ್ಪಾಟಿಫೈ, ಯೂಟ್ಯೂಬ್ ಮತ್ತು ಇತರ ಡಿಜಿಟಲ್ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಿಂದ ಬರುತ್ತೆ. ಇನ್ನು ಕಂಪನಿಯ ವ್ಯಾಲ್ಯೂನ ಹಾರ್ಟ್ ಅಂದರೆ 34,000ಕ್ಕೂ ಹೆಚ್ಚು ಸಾಂಗ್ಸ್ ಇರುವಂಥ ಇದರ ಎವರ್ ಗ್ರೀನ್ ಕ್ಯಾಟಲಾಗ್. ಇದು ಹಲವು ಇಂಡಿಯನ್ ಲ್ಯಾಂಗ್ವೇಜ್ಗಳಲ್ಲಿ ಸ್ಪ್ರೆಡ್ ಆಗಿದೆ. ಇನ್ನು ಒಂದು ಇಂಪಾರ್ಟೆಂಟ್ ಡಿಫ್ರೆನ್ಷಿಯೇಟರ್ ಏನು ಅಂದರೆ ಈ ಕಂಪನಿ ಡೆಡ್ ಫ್ರೀ ಆಗಿದೆ. ಮತ್ತೊಂದು ವಿಶೇಷತೆ ಏನು ಅಂದರೆ ಕಂಟೆಂಟ್ ಮತ್ತು ಪ್ರಮೋಷನ್ ಕಾಸ್ಟನ್ನು ಕಂಟೆಂಟ್ ರಿಲೀಸ್ ಆದ ಅದೇ ಕ್ವಾರ್ಟರ್ನಲ್ಲಿ 100% ಎಕ್ಸ್ಪೆನ್ಸ್ ಮಾಡುತ್ತೆ. ಆದರೆ ಕಂಪನಿ ಹೀಗೆ ಯಾಕೆ ಮಾಡುತ್ತೆ? ಇದ್ರ ಬಗ್ಗೆ ಮ್ಯಾನೇಜ್ಮೆಂಟ್ ಏನು ಹೇಳುತ್ತೆ ಅದನ್ನೇ ನೋಡೋಣ. ಇದೀಗ ರೀಸೆಂಟ್ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ನ ಕಡೆ ನೋಡೋದಾದರೆ Q2 FY26ನಲ್ಲಿ ಕಂಪನಿ ಸುಮಾರು 11% ಇಯರ್ ಆನ್ ಇಯರ್ ರೆವಿನ್ಯೂ ಗ್ರೋತನ್ನು ರಿಪೋರ್ಟ್ ಮಾಡಿದೆ. ಮ್ಯಾನೇಜ್ಮೆಂಟ್ ಹೇಳೋದು ಏನು ಅಂದರೆ ಈ ಕ್ವಾರ್ಟರ್ನಲ್ಲಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ನಲ್ಲಿ ಕಂಟೆಂಟ್ ಯೂಸೇಜ್ ಮತ್ತು ಮಾನಿಟೈಸೇಷನ್ ಗ್ರೋತ್ ಕಂಡಿದೆ. ಇನ್ನು ರೆವಿನ್ಯೂ ಗ್ರೋತ್ ಮತ್ತು ಸ್ಟೇಬಲ್ ಎಕ್ಸ್ಪೆನ್ಸಸ್ ಕಾರಣದಿಂದಾಗಿ ಆಪರೇಟಿಂಗ್ ಪ್ರಾಫಿಟ್ 68 ಕೋಟಿ ಆಗಿದ್ದು 15% ಇಯರ್ ಆನ್ ಇಯರ್ ಗ್ರೋತ್ ತೋರಿಸಿದೆ. ಇದರಿಂದಾಗಿ ಆಪರೇಟಿಂಗ್ ಮಾರ್ಜಿನ್ ಮೇಲೆ ನೇರವಾದಂತಹ ಪರಿಣಾಮ ಬಿದ್ದು 200 BPS ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ಕಂಡು ಬಂದಿದೆ. ಇನ್ನು ಅದರ್ ಇನ್ಕಮ್ ಕಡಿಮೆಯಾಗಿದ್ದು ನೆಟ್ ಪ್ರಾಫಿಟ್ 53 ಕೋಟಿ ಆಗಿದೆ, 10% ಇಯರ್ ಆನ್ ಇಯರ್ ಗ್ರೋತ್ ತೋರಿಸಿದೆ. ಇದು ರೆವಿನ್ಯೂನ ಜೊತೆಗೆ ಬ್ರಾಡ್ಲಿ ಅಲೈನ್ಡ್ ಆಗಿದೆ. ನೆಟ್ ಮಾರ್ಜಿನ್ ಕೂಡ ಸ್ಟೇಬಲ್ ಆಗಿದೆ, 59.6%ಗೆ ಬಂದು ನಿಂತಿದೆ. ಗ್ರೋತ್ ಔಟ್ಲುಕ್ನ ಬಗ್ಗೆ ಹೇಳೋದಾದರೆ ಮ್ಯಾನೇಜ್ಮೆಂಟ್ FY26ಗೆ ಟಾಪ್ ಲೈನ್ ಮತ್ತು PAT ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎರಡಕ್ಕೂ 20% ಗ್ರೋತ್ ಗೈಡೆನ್ಸನ್ನು ಮರುಪರಿಶೀಲನೆ ಮಾಡಿದೆ. ಈ ಟಾರ್ಗೆಟ್ ಸಾಧಿಸೋದಕ್ಕೆ H2ರಲ್ಲಿ ಶಾರ್ಪರ್ ಗ್ರೋತ್ ಅಗತ್ಯ ಇರೋದನ್ನು ನಿರೀಕ್ಷಿಸಲಾಗಿದೆ. ಅಲ್ಲಿ Q3, Q4ನಲ್ಲಿ ಸರಾಸರಿ 25% ಗ್ರೋತ್ ಬರಬಹುದು. ಇನ್ನು ಕಂಟೆಂಟ್ ಸ್ಟ್ರೆಂತ್ನ ಬಗ್ಗೆ ಮಾತಾಡೋದಾದರೆ ಸ್ಪಾಟಿಫೈ ಕೇಸ್ನಲ್ಲಿ ಕಂಪನಿ ಸುಮಾರು 55% ಶೇರನ್ನು ಪಡ್ಕೊಂಡಿದೆ. ಸಬ್ಸ್ಕ್ರಿಪ್ಷನ್ ರೆವಿನ್ಯೂನಿಂದ ಅದರಿಂದ ಸ್ಪಾಟಿಫೈನ 20-25% ಪ್ರೈಸ್ ಹೈಕ್ ಪ್ರಯೋಜನ ಕೂಡ ಕಂಪನಿಯ ರೆವಿನ್ಯೂನ ಮೇಲೆ ಕಾಣಿಸ್ತಾ ಇದೆ. ಈಗ ಬಿಸ್ನೆಸ್ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ನೋಡೋಣ. ಕ್ಯಾಶ್ ಫ್ಲೋ ಪರ್ಸ್ಪೆಕ್ಟಿವ್ FY24ನಲ್ಲಿ ಕಂಪನಿ CFO 233 ಕೋಟಿ ಆಗಿದ್ದು PATನ 183% ಆಗಿದೆ. ಇದು ಸ್ಟ್ರಾಂಗ್ ಕ್ಯಾಶ್ ಕನ್ವರ್ಷನ್ ಅನ್ನು ತೋರಿಸ್ತಾ ಇದೆ. FY25 ಮತ್ತು H1 FY26ನಲ್ಲಿ CFO PAT ರೇಷಿಯೋ 72% ಮತ್ತು 47%ಗೆ ನಾರ್ಮಲೈಸ್ ಆಗಿದೆ. ಇನ್ನು H1 FY26ನಲ್ಲಿ ವರ್ಕಿಂಗ್ ಕ್ಯಾಪಿಟಲ್ನ ಬಳಕೆ 54.3 ಕೋಟಿ ಕ್ಯಾಶ್ ಕನ್ವರ್ಷನ್ ಮೇಲೆ ಇನ್ನೂ ಕೂಡ ಪರಿಣಾಮ ಬೀರಿದೆ. ರಿಸ್ಕ್ ಆ್ಯಂಡ್ ಚಾಲೆಂಜಸ್ ಅನ್ನು ನೋಡೋದಾದರೆ ಕಂಪನಿ ಟಿಪ್ಸ್ ಫಿಲ್ಮ್ಸ್ ಲಿಮಿಟೆಡ್ ಇದರ ಜೊತೆಗೆ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ 60 ಕೋಟಿಯವರೆಗೆ ಶೇರ್ ಹೋಲ್ಡಿಂಗ್ ಅಪ್ರೂವಲ್ಗಾಗಿ ಕೇಳ್ತಾ ಇದೆ. ಇದು FY25ನ ಟರ್ನ್ ಓವರ್ನ 19.3% ಇದೆ. ಟಿಪ್ಸ್ ಮ್ಯೂಸಿಕ್ PE ಬಂದು 40x, ಸೆಕ್ಟರ್ ಆವರೇಜ್ಗೆ ಹತ್ತಿರ ಇದೆ ಮತ್ತು PEG ಬಂದು 1.12 ವ್ಯಾಲ್ಯೂಯೇಷನ್ ಓವರ್ಲಿ ಸ್ಟ್ರೆಚ್ಡ್ ಆಗಿದೆ ಅಂತ ತೋರಿಸ್ತಾ ಇದೆ. ಆದರೆ ರೀಸೆಂಟ್ ಕ್ವಾರ್ಟರ್ನಲ್ಲಿ ಗ್ರೋತ್ ಸ್ಲೋ ಡೌನ್ ಕಾಣಿಸ್ತಾ ಇದೆ. ರೆವಿನ್ಯೂ ಗ್ರೋತ್ ಮುಂದುವರಿಯಲಿದ್ದು ವ್ಯಾಲ್ಯೂಯೇಷನ್ ಮೇಲೆ ಪ್ರೆಷರ್ ಬರುವಂಥ ಸಾಧ್ಯತೆ
ಜೊತೆ ಹೆಚ್ಚಾಗಿದೆ. ಕಳೆದ 3 ವರ್ಷಗಳಲ್ಲಿ ಪ್ರಮೋಟರ್ಸ್ ತಮ್ಮ ಸ್ಟೇಕನ್ನು ಸುಮಾರು 10% ಕಡಿಮೆ ಮಾಡಿದ್ದಾರೆ. ಆದರೆ ರೀಸೆಂಟ್ ಕ್ವಾರ್ಟರ್ನಲ್ಲಿ ಹೋಲ್ಡಿಂಗ್ ಸ್ವಲ್ಪ ಹೆಚ್ಚಾಗಿದೆ. ಮುಂದೆ ಪ್ರಮೋಟರ್ ಶೇರ್ ಹೋಲ್ಡಿಂಗ್ ಟ್ರೆಂಡ್ಸ್ ಕ್ಲೋಸ್ಲಿ ಮಾನಿಟರ್ ಮಾಡಬಹುದು. ಇನ್ನು ನಮ್ಮ ಮೂರನೇ ಸ್ಟಾಕ್ ಬಂದು ಕೆನರಾ ರೊಬ್ಯಾಕೋ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಲಿಮಿಟೆಡ್. FY 23-25 ನಡುವೆ ಸೇಲ್ಸ್ ಸುಮಾರು 2x ಗ್ರೋತ್ ಕಂಡಿದ್ದಾವೆ. ಆದರೆ ಎಕ್ಸ್ಪೆನ್ಸಸ್ ಕೇವಲ 1.5x ಗ್ರೋತ್ ಆಗಿದೆ. ಎಂಪ್ಲಾಯ್ ಮತ್ತು ಇತರ ಕಾಸ್ಟ್ ರೇಷಿಯೋ ಕಮ್ಮಿ ಆಗಿರೋದ್ರಿಂದ ಆಪರೇಟಿಂಗ್ ಲ್ಯಾವರೇಜ್ ಇಂಪ್ರೂವ್ ಆಗಿದ್ದು ಆಪರೇಟಿಂಗ್ ಪ್ರಾಫಿಟ್ 2.5x ಗ್ರೋತ್ ಆಗಿದೆ. OPM 53% ಇಂದ 65%ಗೆ ಎಕ್ಸ್ಪ್ಯಾಂಡ್ ಆಗಿದೆ. ಇದರ ಜೊತೆಗೆ ನೆಟ್ ಪ್ರಾಫಿಟ್ 2.4% ಗ್ರೋತ್ ಆಗಿದ್ದು ನೆಟ್ ಮಾರ್ಜಿನ್ 39% ಇಂದ 47%ಗೆ ವಿಸ್ತಾರ ಆಗಿದೆ, ಸ್ಟ್ರೆಚ್ ಆಗಿದೆ. ಈಗ ಕಂಪನಿಯ ಬಿಸ್ನೆಸ್ನ ಬಗ್ಗೆ ಮಾತಾಡೋಣ. ಇದು ಇಂಡಿಯಾದ ಸೆಕೆಂಡ್ ಓಲ್ಡೆಸ್ಟ್ AMC. ಕಂಪನಿಯ IPO ಮೂಲಕ ಮಾರ್ಕೆಟ್ಗೆ ಬಂದಿದೆ. ಪೋಸ್ಟ್ ಲಿಸ್ಟಿಂಗ್ ಕೆನರಾ ಬ್ಯಾಂಕ್ 38% ಸ್ಟೇಕ್, ORIX ಕಾರ್ಪೊರೇಷನ್ಸ್ 37% ಸ್ಟೇಕ್ ಹೋಲ್ಡನ್ನು ಮಾಡ್ತಾ ಇದೆ. ಇನ್ನು ಕೆನರಾ ಬ್ಯಾಂಕ್ ಪ್ರಮೋಟರ್ ಆಗಿರೋದ್ರಿಂದಾಗಿ ಬಿಸ್ನೆಸ್ ಬ್ಯಾಂಕ್ ಕ್ರೆಡಿಬಿಲಿಟಿಯ ಮೇಲೆ ಮಾತ್ರ ಡಿಪೆಂಡ್ ಮಾಡ್ತಾ ಇಲ್ಲ ಅನ್ನೋದು ಅರ್ಥ ಮಾಡ್ಕೊಳ್ಬೇಕಾದಂಥ ಇಂಪಾರ್ಟೆಂಟ್ ಪಾಯಿಂಟ್. ಇನ್ನು ಡಿಸ್ಟ್ರಿಬ್ಯೂಷನ್ ಸೈಡನ್ನು ನೋಡೋದಾದರೆ ಕೆನರಾ ರೊಬ್ಯಾಕೋ AMC ಪ್ಯಾನ್ ಇಂಡಿಯಾ ಮಲ್ಟಿ ಚಾನಲ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ನ ಮೂಲಕ ಆಪರೇಟ್ ಮಾಡ್ತಾ ಇದೆ. ಇದರೊಳಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ 27 ಫಿಸಿಕಲ್ ಬ್ರಾಂಚಸ್ ಮತ್ತು ಸುಮಾರು 54,000 ಡಿಸ್ಟ್ರಿಬ್ಯೂಟರ್ಸನ್ನು ಸೇರಿಸಿದ್ದಾರೆ. ಕೀ ಆಪರೇಟಿಂಗ್ ಮ್ಯಾಟ್ರಿಕ್ಸ್ನ ಕಡೆಗೆ ನೋಡೋದಾದರೆ ಸೆಪ್ಟೆಂಬರ್ 2025ಕ್ಕೆ ಕಂಪನಿಯ AUM ಬಂದು 1,17,600 ಕೋಟಿಯಾಗಿದ್ದು 6.4% ಇಯರ್ ಆನ್ ಇಯರ್ ಗ್ರೋತ್ ಕಾಣಿಸ್ತಾ ಇದೆ. ಇನ್ನು ಪೋರ್ಟ್ಫೋಲಿಯೋ ಕಂಪ್ಯಾರಿಸನ್ ಅನ್ನು ನೋಡಿದ್ರೆ ಕಂಪನಿಯ ಪೋರ್ಟ್ಫೋಲಿಯೋ ಬಹುತೇಕ ಈಕ್ವಿಟಿ ಫೋಕಸ್ಡ್ ಆಗಿದೆ. ಸುಮಾರು 90% AUM ಈಕ್ವಿಟಿ ಓರಿಯೆಂಟೆಡ್ ಸ್ಕೀಮ್ಸ್ನಿಂದ ಬಂದಿದೆ. ರೀಸೆಂಟ್ ಕ್ವಾರ್ಟರ್ಲಿ ಫಿನಾನ್ಷಿಯಲ್ಸ್ ಅನ್ನು ನೋಡೋದಾದರೆ Q2 FY 26ನಲ್ಲಿ ಸೇಲ್ಸ್ 108 ಕೋಟಿ, 3% ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ. ಆಪರೇಟಿಂಗ್ ಇನ್ಕಮ್ ಬಂದು 86.8 ಕೋಟಿ, 104 ಕೋಟಿ, 20% ಗ್ರೋತ್ನೊಂದಿಗೆ. ಆಪರೇಟಿಂಗ್ ಇನ್ಕಮ್ ಬಂದು 86.8 ಕೋಟಿಯಿಂದ 104 ಕೋಟಿ ಆಗಿದೆ, 20% ಇಯರ್ ಆನ್ ಇಯರ್ ಗ್ರೋತ್ನೊಂದಿಗೆ. ಈ ಗ್ರೋತ್ ಕ್ವಾರ್ಟರ್ಲಿ ಆವರೇಜ್ AUM 12% ಇಯರ್ ಆನ್ ಇಯರ್ ಇನ್ಕ್ರೀಸ್ನಿಂದ ಸಪೋರ್ಟ್ ಆಗಿದೆ. ಟೋಟಲ್ ಎಕ್ಸ್ಪೆನ್ಸಸ್ ಬಂದು 38.2 ಕೋಟಿ, ಅದು 42 ಕೋಟಿಗೆ ಹೆಚ್ಚಾಗಿದೆ, ಅಂದರೆ 10% ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ. ಮ್ಯಾನೇಜ್ಮೆಂಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಮುಂದೆ ಓವರಾಲ್ ಎಕ್ಸ್ಪೆನ್ಸಸ್ ಗ್ರೋತ್ 12-15% ರೇಂಜ್ನಲ್ಲಿ ಮೇಂಟೈನ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಈಗ ಎಕ್ಸ್ಪೆನ್ಸಸ್ ಗ್ರೋತ್ ಆಪರೇಟಿಂಗ್ ಇನ್ಕಮ್ ಗ್ರೋತ್ಗಿಂತ ಕಮ್ಮಿ ಆಗಿರೋದ್ರಿಂದ ಆಪರೇಟಿಂಗ್ ಪ್ರಾಫಿಟ್ 28% ಇಯರ್ ಆನ್ ಇಯರ್ ಗ್ರೋತ್ ಕಂಡು ಆಪರೇಟಿಂಗ್ ಮಾರ್ಜಿನ್ 400 BPS ಇಂಪ್ರೂವ್ ಆಗಿದೆ. Q2 FY 26ನಲ್ಲಿ ನೆಟ್ ಗೇನ್ ಆನ್ ಇನ್ವೆಸ್ಟ್ಮೆಂಟ್ 17.7 ಕೋಟಿಯಿಂದ 3.7 ಕೋಟಿ, ಡೈರೆಕ್ಟ್ ಇಂಪ್ಯಾಕ್ಟ್ ನೆಟ್ ಪ್ರಾಫಿಟ್ನ ಮೇಲೆ 3% ಇಯರ್ ಆನ್ ಇಯರ್ ಡಿಕ್ಲೈನ್ ಕಂಡಿದೆ, ಅಂದರೆ ಕಮ್ಮಿ ಆಗಿದೆ. ನೆಟ್ ಮಾರ್ಜಿನ್ 271 BPS ಕಂಪ್ರೆಸ್ ಆಗಿದೆ, ಅದು ಕೂಡ ಕಮ್ಮಿ ಆಗಿದೆ. ಈಗ ಮ್ಯಾನೇಜ್ಮೆಂಟ್ ಏನು ಹೇಳುತ್ತೆ ಇದರ ಬಗ್ಗೆ ಅಂತ ಹೇಳಿದ್ರೆ ಇದು ಮಾರ್ಕೆಟ್ ಡ್ರಿವನ್ ಮಾರ್ಕ್ ಟು ಮಾರ್ಕೆಟ್ M2M ಐಟಮ್. ಕೋರ್ ಪರ್ಫಾರ್ಮೆನ್ಸ್ ಜಡ್ಜ್ ಮಾಡೋದಕ್ಕೆ ಆಪರೇಟಿಂಗ್ ಪ್ರಾಫಿಟ್ನ ಮೇಲೆ ಫೋಕಸ್ ಮಾಡಬೇಕು. ಯಾಕೆ ಅಂದರೆ M2M ಪ್ಯೂರ್ಲಿ ಮಾರ್ಕೆಟ್ ಡ್ರಿವನ್ ಆಗಿದೆ. ಈಗ ಗ್ರೋತ್ ಔಟ್ಲುಕ್ಕನ್ನು ನೋಡೋಣ. ಮ್ಯಾನೇಜ್ಮೆಂಟ್ 20%ಗಿಂತಲೂ ಹೆಚ್ಚು ಗ್ರೋತ್ ಟಾರ್ಗೆಟನ್ನು ಮೇಂಟೈನ್ ಮಾಡಿದೆ. ನಿಯರ್ ಟರ್ಮ್ ಫೋಕಸ್ ಇನ್ವೆಸ್ಟ್ಮೆಂಟ್, ಪರ್ಫಾರ್ಮೆನ್ಸ್ ಮತ್ತು ನ್ಯೂ ಪ್ರಾಡಕ್ಟ್ ಲಾಂಚಸ್ AUM ಗ್ರೋತ್ ಸಪೋರ್ಟ್ ಕೊಟ್ಟಿದೆ. ಕ್ಯಾಶ್ ಫ್ಲೋ ಪರ್ಸ್ಪೆಕ್ಟಿವ್ FY 24ನಲ್ಲಿ CFO 107 ಕೋಟಿ ಆಗಿದೆ, 71% PAT ಜೊತೆಗೆ. FY 25ನಲ್ಲಿ CFO 157 ಕೋಟಿ, CFO PAT ರೇಷಿಯೋ 82%, ಕ್ಯಾಶ್ ಕನ್ವರ್ಷನ್ ಇಂಪ್ರೂವ್ಮೆಂಟ್ ಕಂಡಿದೆ. ಈಗ ರಿಸ್ಕ್ ಮತ್ತು ಚಾಲೆಂಜಸ್ ಅನ್ನು ನೋಡೋದಾದ್ರೆ ಕ್ವಾರ್ಟರ್ ಟು ಕ್ವಾರ್ಟರ್ ಬೇಸಿಸ್ನಲ್ಲಿ ಕಂಪನಿ ಪ್ರಾಫಿಟ್ ವಾಲಟೈಲ್ ಆಗಿದೆ. ಈ ಕ್ವಾರ್ಟರ್ನಲ್ಲಿ 3% ಇಯರ್ ಆನ್ ಇಯರ್ ಡಿಕ್ಲೈನ್ ಆಗಿದೆ ಮತ್ತು ಇನ್ವೆಸ್ಟ್ಮೆಂಟ್ಸ್ 17.7 ಕೋಟಿಯಿಂದ 3.7 ಕೋಟಿ ಮಾರ್ಕೆಟ್ ಲಿಂಕ್ಡ್ ಆಗಿದೆ. PG ರಿಲೇಟಿವ್ಲಿ ಲೋ ಆಗಿದೆ, ಆದರೆ ವ್ಯಾಲ್ಯೂಯೇಷನ್ ಜಸ್ಟಿಫೈ ಮಾಡೋದಕ್ಕೆ ಕನ್ಸಿಸ್ಟೆಂಟ್ ಆದಂಥ AUM ಮತ್ತು ಪ್ರಾಫಿಟ್ ಗ್ರೋತ್ ಮೇಂಟೈನ್ ಮಾಡಬೇಕಾದಂಥ ನೆಸೆಸಿಟಿ ಇದೆ. ಇದು ಹೈ ಮಾರ್ಜಿನ್ಸ್ ಮತ್ತು ಸಸ್ಟೈನ್ಡ್ ಗ್ರೋತ್ ಸ್ಪಷ್ಟವಾಗಿ ಕಾಣುವಂಥ ಸ್ಟಾಕ್ನ ಸಮ್ಮರಿ. ಇದೀಗ ಕೆಲವು ಪ್ರಶ್ನೆಗಳು ಕಾಡೋದಕ್ಕೆ ಶುರು ಮಾಡ್ತವೆ. ಲಾಂಗ್ ಟರ್ಮ್ನಲ್ಲಿ ಈ ಪರ್ಫಾರ್ಮೆನ್ಸ್ ಎಷ್ಟು ಸಸ್ಟೈನಬಲ್ ಆಗಿದೆ ಮತ್ತು ವ್ಯಾಲ್ಯೂಯೇಷನ್ನ ಜೊತೆಗೆ ಹೇಗೆ ಫಿಟ್ ಆಗುತ್ತೆ ಅಂತ. ಈಗ ನೀವು ಹೇಳಿ, ಈ 3 ಸ್ಟಾಕ್ಗಳ ಪೈಕಿ ಯಾವ ಸ್ಟಾಕ್ನ ಬಿಸ್ನೆಸ್ ಮಾಡೆಲ್ ಹೆಚ್ಚು ಇಂಟ್ರೆಸ್ಟಿಂಗ್ ಅಂತೂ ಜಸ್ಟಿಫೈ ಅಂತ ಅನಿಸ್ತು? ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಕೀಪ್ ಇನ್ವೆಸ್ಟಿಂಗ್, ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.